2022 Ballari ಯೂನಿವರ್ಸಿಟಿಯಲ್ಲಿ 15 ಮಾರ್ಕ್ಸ್ ಕ್ವಶನ್ ನೋಡೋಣ. On the following particulars of house properties of Mr. Shankar, compute his income from house property for the assessment year 2022-23. ಇಲ್ಲಿ ಹೌಸ್ 1 ಮತ್ತು ಹೌಸ್ 2 ಕೊಟ್ಟಿದ್ದಾರೆ. ಎರಡು ಹೌಸ್ ಕೂಡ ಲೆಟ್ ಔಟ್ ಆಗಿದೆ. ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ, ಫೇ ರೆಂಟ್, ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್, ಸ್ಟ್ಯಾಂಡರ್ಡ್ ರೆಂಟ್, ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್. ಸೊ ಇಲ್ಲಿ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಅಮೌಂಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ದೆನ್ ರಿಪೇಸ್ ಫೈರ್ ಇನ್ಶೂರೆನ್ಸ್, ಇಂಟ್ರೆಸ್ಟ್ ಆನ್ ಲೋನ್, ದೆನ್ ಮುನ್ಸಿಪಲ್ ಟ್ಯಾಕ್ಸಸ್ ಇನ್ ರಿಸ್ಪೆಕ್ಟ್ ಆಫ್ ಹೌಸ್ 2 ಹ್ಯಾಸ್ ಬೀನ್ ಪೇಯ್ಡ್ ಬೈ ದ ಟೆನೆಂಟ್. ಸೊ ಇಲ್ಲಿ ಹೌಸ್ 2ದಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಏನಿದೆ ಇದು ಟೆನೆಂಟ್ ಪೇಮೆಂಟ್ ಮಾಡಿದ್ದಾರೆ. ಮುನ್ಸಿಪಲ್ ಟ್ಯಾಕ್ಸಲ್ಲಿ ಡಿಡಕ್ಷನ್ ಸಿಗಬೇಕಂದ್ರೆ ಓನರ್ ಅಷ್ಟೇ ಪೇಮೆಂಟ್ ಮಾಡಿದರೆ ಮಾತ್ರ ಡಿಡಕ್ಷನ್ ಸಿಗುತ್ತೆ. ಟೆನೆಂಟ್ ಪೇಮೆಂಟ್ ಮಾಡಿದರೆ ಇಲ್ಲಿ ಡಿಡಕ್ಷನ್ ಸಿಗೋದಿಲ್ಲ. ಆಮೇಲೆ ಇಲ್ಲಿ ರಿಪೇಸ್ ಫೈರ್ ಇನ್ಶೂರೆನ್ಸ್, ಸೊ ಇವೆಲ್ಲ ಸಪ್ರೇಟಾಗಿ ಇಲ್ಲಿ ನಮಗೆ ಎಕ್ಸ್ಪೆನ್ಸಸ್ ಕ್ಲೇಮ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದ್ರ ಬದಲಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 30% ನಾವು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂದಲ್ಲಿ ನಾವು ಡಿಡಕ್ಷನ್ ತೊಗೋಬೋದು. ಸೊ ಹಾಗಾಗಿ ರಿಪೇಸ್ ಮತ್ತು ಫೈರ್ ಇನ್ಶೂರೆನ್ಸ್ ಇದನ್ನು ಡಿಡಕ್ಷನ್ಸ್ ಸಪ್ರೇಟಾಗಿ ಕ್ಲೇಮ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ಸೊಲ್ಯೂಷನ್ ನೋಡೋಣ. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಮೊದಲಿಗೆ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮುನ್ಸಿಪಲ್ ವ್ಯಾಲ್ಯೂ 40,000, ಫೇ ರೆಂಟಲ್ ವ್ಯಾಲ್ಯೂ 30,000. ಅದೇ ರೀತಿ ಹೌಸ್ 2 ಕೂಡ ಮುನ್ಸಿಪಲ್ ವ್ಯಾಲ್ಯೂ 20,000, ಫೇ ರೆಂಟಲ್ ವ್ಯಾಲ್ಯೂ 22,000. ಈಗ ಇವೆರಡು ಅಮೌಂಟಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ನಾವು ಇಲ್ಲಿ ತಗೋತೀವಿ. ಸೊ 40,000, ಇವೆರಡು ಅಮೌಂಟಲ್ಲಿ 22,000 ಜಾಸ್ತಿ ಇದೆ. ಸೊ ಹಾಗಾಗಿ 22,000 ಇಲ್ಲಿ ತಗೋತೀನಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ 36,000 ಹೌಸ್ 1 ಆ್ಯಂಡ್ 25,000 ಹೌಸ್ 2. ಸೊ ಈಗ ಇವೆರಡು ಅಮೌಂಟ್ ನಾವು ಕಂಪೇರ್ ಮಾಡಿದಾಗ ಯಾವುದು ಕಡಿಮೆ ಇರುತ್ತೆ ಅದನ್ನು ತಗೋತೀವಿ, 36,000. ಸೊ ಹೌಸ್ 2ದಲ್ಲಿ ಇವೆರಡು ಕಂಪೇರ್ ಮಾಡಿದಾಗ ಇಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ತಗೋಬೇಕು, ಇಲ್ಲಿ 22,000. ದೆನ್ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ 42,000. ಇಲ್ಲಿ 24,000. ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಇನ್ನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಆ್ಯಕ್ಚುಯಲ್ ರೆಂಟ್ ನಾವು ಡೈರೆಕ್ಟಾಗಿ ಇಲ್ಲಿ ತಗೋತೀವಿ. ಈಗ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದು ನಮಗೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ. ಸೊ 42,000 ಇಲ್ಲಿ ಹೌಸ್ 1ಅಲ್ಲಿ, 24,000 ಹೌಸ್ 2ದಲ್ಲಿ ಈಸ್ ಅ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಏನು ಪೇಮೆಂಟ್ ಆಗಿದೆ ಇದನ್ನು ಲೆಸ್ ಮಾಡ್ತೀವಿ. ಇದು ಓನರ್ ಪೇಮೆಂಟ್ ಮಾಡಿದರೆ ಮಾತ್ರ ಇಲ್ಲಿ ನಮಗೆ ಡಿಡಕ್ಷನ್ ಸಿಗುತ್ತೆ. ಟೆನೆಂಟ್ ಅಂದರೆ ಬಾಡಿಗೆದಾರರು ಪೇಮೆಂಟ್ ಮಾಡಿದರೆ ಇಲ್ಲಿ ಡಿಡಕ್ಷನ್ ಸಿಗೋದಿಲ್ಲ. ಸೊ ಹಾಗಾಗಿ ಹೌಸ್ 1ಅಲ್ಲಿ 4,000 ಪೇಮೆಂಟ್ ಆಗಿದೆ ಮುನ್ಸಿಪಲ್ ಟ್ಯಾಕ್ಸ್. ಹೌಸ್ 2ದು ಟೆನೆಂಟ್ ಪೇಮೆಂಟ್ ಮಾಡಿದ್ದಾರೆ, ಹಾಗಾಗಿ ಇಲ್ಲಿ ಡಿಡಕ್ಷನ್ ಸಿಗೋದಿಲ್ಲ. ಈಗ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂದಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ನಾವು ಡಿಡಕ್ಟ್ ಮಾಡಿದ್ವಿ ಅಂದರೆ ನಮಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಹೌಸ್ 1ದ್ದು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 38,000, ಹೌಸ್ 2ದ್ದು 24,000. ಈಗ ಇದರಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ, 30% ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂದ್ದು. ಸೊ ರಿಪೇಸ್ ಆಗಲಿ ಇನ್ಶೂರೆನ್ಸ್ ಆಗಲಿ ಇಲ್ಲಿ ಸಪ್ರೇಟಾಗಿ ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದರ ಸಲುವಾಗಿ 30% ಫ್ಲ್ಯಾಟ್ ಡಿಡಕ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. 30% ಆಫ್ 38,000 ಅಂದರೆ 11,400 ಆಯಿತು. ಇದು 30% ಆಫ್ 24,000 ಅಂದರೆ 7,200. ದೆನ್ ಇಂಟ್ರೆಸ್ಟ್ ಆನ್ ಲೋನ್ ಕನ್ಸ್ಟ್ರಕ್ಷನ್ ಇಲ್ಲಿ 500 ಇದೆ. 500 ಇಂಟ್ರೆಸ್ಟ್ ಆನ್ ಲೋನ್. ಕನ್ಸ್ಟ್ರಕ್ಷನ್ ಸಲುವಾಗಿ ಲೋನ್ ಏನಾದರೂ ತೊಗೊಂಡ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಏನು ಪೇಮೆಂಟ್ ಮಾಡಿರ್ತೀವಿ ಅದನ್ನು ಕೂಡ ನಾವು ಡಿಡಕ್ಷನ್ಸ್ ಇಲ್ಲಿ ಕ್ಲೇಮ್ ಮಾಡ್ಕೋಬೋದು. ಈಗ ಹೌಸ್ 1ದ್ದು ಇನ್ಕಮ್ ಈಗ 38,000ಅಲ್ಲಿ ಡಿಡಕ್ಷನ್ಸ್ ಇವೆರಡು ಡಿಡಕ್ಟ್ ಮಾಡಿದ್ವಿ ಅಂದರೆ ನಮಗೆ 26,100 ಬರುತ್ತೆ. ಹಾಗೆ ಹೌಸ್ 2ದ್ದು 24,000ಅಲ್ಲಿ ಇವು ಡಿಡಕ್ಷನ್ಸ್ ಲೆಸ್ ಮಾಡಿದ್ವಿ ಅಂದರೆ ನಮಗೆ 16,300 ಬರುತ್ತೆ.
ಈಗ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ಇವೆರಡೂ ಮನೆ ಸೇರಿದರೆ 42,400 ಬರುತ್ತೆ.